ನೋಡ್ಬೇಕಾದ್ರೆ ಅವ್ರು ಎಲ್ಲೇ ಹೋದ್ರು ಕೂಡ ಒಬ್ಬರನ್ನೊಬ್ರು ಕೈ ಇಟ್ಕೊಂಡು ಹೋಗುವಾಗ ಸರಿಯಾಗಿ ಅವ್ರು ಅದೇ ಮನೆಗೆ ಬರ್ತಾರೆ, ಅದೇ ಮನೆಯಿಂದ ಹೋಗ್ತಾರೆ. ಹೇಗೆ ಪರಸ್ಪರವಾಗಿ ಅವ್ರ ಜೊತೆಯಾಗಿ ಹೋಗ್ತಾರೆ, ಜೊತೆಯಾಗಿ ಬರ್ತಾರೆ. ಅದರಲ್ಲಿ ಒಂದು ಪ್ರೀತಿ ಇದೆ, ಕಣ್ಣಿಲ್ಲ ಆದ್ರೆ ಹೃದಯದಲ್ಲಿ ಪ್ರೀತಿ ಇದೆ. ಆಮೇಲೆ ಅದ ಕಾರಣ ನಾವು ನೋಡ್ತೇವೆ ಒಂದು ಪ್ರೀತಿ ವಿಷಯದಲ್ಲಿ ಅನೇಕ ಕಾರ್ಯಗಳಿದೆ. ಬಟ್ ನನಗೆ ದೇವರ ಆಲೋಚನೆ ಕೊಟ್ಟಿರುವಂತ ಒಂದು ವಾಕ್ಯದ ಮೂಲಕವಾಗಿ ಈ ಕುಟುಂಬವನ್ನ ಮತ್ತು ವಾರ್ಷಿಕೋತ್ಸವವನ್ನ ನಾನು ದೇವನಾಮದಲ್ಲಿ ಆಶೀರ್ವದಿಸುವುದಕ್ಕೆ ದೇವರು ಕೊಟ್ಟಂತ ವಾಗ್ದಾನವನ್ನ ನಾನು ನಿಮ್ಮ ಮುಂದೆ ಮಾತಾಡಲಿಕ್ಕಿದ್ದೇನೆ. ಕೀರ್ತನೆ 128ನೇ ಅಧ್ಯಾಯದಲ್ಲಿ ನೋಡುವಾಗ ವಚನ 5, 6 ನೀವು ನೋಡುವಾಗ ಪ್ರತಿ ಮನುಷ್ಯನಿಗೂ ಪ್ರತಿ ಒಂದು ಯೌವನಸ್ಥರಿಗೂ ಮದುವೆ ಆಗ್ಬೇಕಾದ್ರೆ ಮದುವೆ ಆದ್ಮೇಲೆ ಈ ವಾಕ್ಯ ಬಹಳಷ್ಟು ಸಾರಿ ಓದಿಸ್ತಾರೆ, ವಾಕ್ಯದ ಮೂಲಕವಾಗಿ ಮಾತಾಡ್ತಾರೆ. ಬಟ್ ನಾನು ಬೆಳಗ್ಗೆ ಅಂಕಲ್ ಅವರು ನಮ್ಗೆ ಈ ಒಂದು ವಿಷಯದಲ್ಲಿ ಹೇಳಿದಾಗ ನಾನು ಕರ್ತನಲ್ಲಿ ಕೇಳುವಾಗ ದೇವರ ಆಲೋಚನೆ ಈ ವಿಷಯದಲ್ಲಿ ಮಾತಾಡ್ಲಿಕ್ಕೆ ದೇವರು ಕೃಪೆ ಮಾಡಿದ್ರು. 128ನೇ ಕೀರ್ತನೆ 5, 6 ನೀವು ಓದುವಾಗ ಸಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗಿ ಮಕ್ಕಳ ಮಕ್ಕಳನ್ನು ಕಾಣುವವನಾಗಿ ಇಸ್ರಾಯೇಲರಿಗೆ ಶುಭವಾಗಲಿ. ಆಮೆನ್. ಸೊ ದೇವರ ವಾಕ್ಯ ಹೇಗೆ ಹೇಳ್ತಾ ಇದೆ ಇಲ್ಲಿ? ಸಿಯೋನಿನಲ್ಲಿ ಆಮೆನ್. ಅವನು ದೇವರು ಅಲ್ಲಿರುವಂತ ಒಂದು ಸೌಭಾಗ್ಯ ದೇವರು ಏನ್ ಮಾಡ್ಬೇಕು ನಿಮಗೆ ಕೊಡ್ಲಿ ಎಂಬುದಾಗಿ ಅಲ್ಲಿ ದೇವರ ವಾಗ್ದಾನದಂತ ನಾವು ಮಾತಾಡುವುದನ್ನ ನಾವು ನೋಡುತ್ತೇವೆ. ಯಾವಾಗ ಈ ಒಂದು ವಾಗ್ದಾನ ನಮ್ಗೆ ಸಿಗೋದಕ್ಕೆ ಕಾರಣ, ಯಾವಾಗ ಸಿಗ್ಬೋದು ಅಂತ ಹೇಳಿ ನಾವು ನೋಡುವಾಗ ಈಗ ನಾವು ನೋಡಿದೀವಲ್ಲ ಪ್ರೀತಿ ವಿಷಯದಲ್ಲಿ ಈಗಾಗಲೇ ಅವರಿಷ್ಟದ ಪ್ರಕಾರವಾಗಿ ನಾವು ಓದಿದ್ವಿ. ಅಲ್ಲಿ